ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ಬಂಧುಗಳೇ, ಇಂದು ನಾವು ನಿಂತಿರುವ ಈ ನೆಲ, ನಾವು ಉಸಿರಾಡ್ತಿರುವ ಈ ಗಾಳಿ, ಇದರ ಹಿಂದೆ ಸಾವಿರಾರು ವರ್ಷಗಳ ರಕ್ತ ಸಿಕ್ತ ಇತಿಹಾಸ ಇದೆ. ಅಷ್ಟೇ ಅದ್ಭುತವಾದ ಜ್ಞಾನದ ಭಂಡಾರ ಇದೆ. ಜಗತ್ತಿನ ಇತಿಹಾಸದಲ್ಲಿ ಎಷ್ಟೋ ಧರ್ಮಗಳು ಬಂದವು, ಎಷ್ಟೋ ಸಂಸ್ಕೃತಿಗಳು ಹುಟ್ಟಿದ್ವು ಮತ್ತು ಕಾಲ ಗರ್ಭದಲ್ಲಿ ಮಣ್ಣಾಗಿ ಹೋದವು. ಆದರೆ ಸಾವಿರಾರು ದಾಳಿಗಳ ನಡುವೆಯೂ, ನೂರಾರು ಯುದ್ಧಗಳ ನಡುವೆಯೂ ಇಂದಿಗೂ ಅಜರಾಮರವಾಗಿ ಉಳಿದಿರುವ ಏಕೈಕ ಧರ್ಮ ಯಾವುದು ಗೊತ್ತಾ? ಅದೇ ಸನಾತನ ಧರ್ಮ. ಯೋಚನೆ ಮಾಡಿ, ರೋಮ್ ಸಾಮ್ರಾಜ್ಯ ಹೋಯಿತು, ಗ್ರೀಕ್ ಸಂಸ್ಕೃತಿ ಮರೆಯಾಯಿತು, ಆದರೆ ಭಾರತದ ದೇವಸ್ಥಾನಗಳಲ್ಲಿ ಇಂದಿಗೂ ಅದೇ ಮಂತ್ರಗಳು, ಅದೇ ಪೂಜೆಗಳು ಹೇಗೆ ನಡೀತಿವೆ? ನಮ್ಮ ನಳಂದ ವಿಶ್ವವಿದ್ಯಾಲಯವನ್ನು ಸುಟ್ಟು ಹಾಕಿದಾಗ, ನಮ್ಮ ದೇವಸ್ಥಾನಗಳನ್ನು ಧ್ವಂಸ ಮಾಡಿದಾಗಲೂ ಆ ಧರ್ಮ ಯಾಕೆ ಅಳಿಯಲಿಲ್ಲ? ಯಾಕಂದರೆ ಸನಾತನ ಧರ್ಮ ಅಂದರೆ ಅದು ಕೇವಲ ಪುಸ್ತಕದಲ್ಲಿರೋ ಧರ್ಮ ಅಲ್ಲ, ಅದು ಈ ಮಣ್ಣಿನ ಕಣಕಣದಲ್ಲಿರುವ ಜೀವನ ಪದ್ಧತಿ. ಆದ್ರಿಂದು ಪರಿಸ್ಥಿತಿ ಬದಲಾಗಿದೆ. ವಾರಾಹಿ ಘೋಷಣೆಯ ಮೂಲಕ ಈಗ ಒಂದು ದೊಡ್ಡ ಜಾಗೃತಿ ಶುರುವಾಗಿದೆ. ಸನಾತನ ಧರ್ಮ ಬೋರ್ಡ್ ಯಾಕೆ ಬೇಕು ಅಂತ ಅನೇಕರು ಕೇಳ್ತಾರೆ. ಬಂಧುಗಳೇ, ನಮ್ಮ ದೇವಸ್ಥಾನಗಳ ಆಸ್ತಿಗಳು ಅನ್ಯಕ್ರಾಂತವಾಗ್ತಿವೆ. ಪ್ರಸಾದದ ಪವಿತ್ರತೆಯ ಬಗ್ಗೆ ಪ್ರಶ್ನೆಗಳು ಎದ್ದಿವೆ. ವಕ್ಫ್ ಬೋರ್ಡ್ ಮಾದರಿಯಲ್ಲೇ ನಮ್ಮ ಧರ್ಮದ ಆಸ್ತಿಪಾಸ್ತಿಗಳನ್ನು, ನಮ್ಮ ಪರಂಪರೆಯನ್ನು ರಕ್ಷಿಸಲು ಒಂದು ಶಕ್ತಿಯುತವಾದ ಮಂಡಳಿ ಬೇಡವೆ? ನಮ್ಮ ಧರ್ಮದ ಉಳಿವಿಗಾಗಿ ಸನಾತನ ಸರ್ಟಿಫಿಕೇಶನ್ ಅನಿವಾರ್ಯವಾಗಿದೆ. ನಾವು ಬರೀ ಭಕ್ತರಲ್ಲ, ನಾವು ವಿಜ್ಞಾನಿಗಳು. ಜಗತ್ತಿಗೆ ಸೊನ್ನೆಯನ್ನು ಕೊಟ್ಟವರು ನಾವು. ಗ್ರಹಗಳ ಚಲನೆಯನ್ನು ಸಾವಿರಾರು ವರ್ಷಗಳ ಹಿಂದೆಯೇ ಲೆಕ್ಕ ಹಾಕ್ತೋರು ನಾವು. ಇಡೀ ವಿಶ್ವವೇ ಒಂದು ಕುಟುಂಬ ಅಂತ ಸಾರಿದ ಏಕೈಕ ಧರ್ಮ ನಮ್ದು. ನಮ್ಮ ಇತಿಹಾಸವನ್ನು ನಾವು ತಿಳಿದುಕೊಳ್ಳದಿದ್ದರೆ ಮುಂದಿನ ಪೀಳಿಗೆಗೆ ನಾವು ಏನು ಉತ್ತರ ನೀಡ್ತೇವೆ? ಈಗ ಸಮಯ ಬಂದಿದೆ. ಜಾತಿಗಳ ಹೆಸರಲ್ಲಿ ಹರಿದು ಹೋಗಿದ್ದೀವಿ, ಭಾಷೆಯ ಹೆಸರಲ್ಲಿ ದೂರವಾಗಿದ್ದೀವಿ. ಆದರೆ ನೆನ್ಪಿಡಿ, ಧರ್ಮ ಉಳಿದ್ರೆ ಮಾತ್ರ ನಾವು ಉಳಿಯಲು ಸಾಧ್ಯ. ಧರ್ಮೋ ರಕ್ಷತಿ ರಕ್ಷಿತಃ. ನೀವು ಸನಾತನ ಧರ್ಮದ ಪರವಾಗಿದ್ದರೆ, ನಮ್ಮ ಸಂಸ್ಕೃತಿಯ ಉಳಿವಿಗೆ ನಿಮ್ಮ ಬೆಂಬಲ ಇದ್ದರೆ ಹಿಂದೆ ಎಚ್ಚೆತ್ಕೊಳ್ಳಿ. ಇದು ಕೇವಲ ಒಂದು ಭಾಷಣ ಅಲ್ಲ, ಇದು ಪ್ರತಿಯೊಬ್ಬ ಹಿಂದುವಿನ ಗುರಿಯಾಗಬೇಕು. ನಮ್ಮ ಧರ್ಮದ ಇತಿಹಾಸವೇ ನಮ್ಮ ಶಕ್ತಿ, ನಮ್ಮ ಸಂಸ್ಕಾರವೇ ನಮ್ಮ ಆಸ್ತಿ. ಬನ್ನಿ, ಸನಾತನ ಧರ್ಮದ ಉಳಿವಿಗಾಗಿ ಕೈ ಜೋಡಿಸೋಣ. ಜೈ ಹಿಂದ್, ಜೈ ಸನಾತನ ಧರ್ಮ. ನೋಡ್ತಾ ಇರಿ ಸುಮನ್ ಟಿವಿ.